ಎಲ್ಲೋಗಿದ್ದೀಯೋ? ಓ, ಯಾರದು? ಇರಿ, ನೀರ್ ಮನೆಗಿದ್ದೀನಿ, ಬರ್ತೀನಿ. ಓ, ನೀನೇ ಸರೋಜಮ್ಮ? ಏನ್ ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದ್ಯಾ? ಬಿಡು ಮಾಡ್ಕೊಂಡು, ಪರವಾಗಿಲ್ಲೇ. ಅಯ್ಯೋ, ಹಿಂಗೆ ಹೊಲ್ತಕ್ ಹೋಗ್ತಾ ಇದ್ನಾ, ಬಾಕ್ಲಾಕಿತ್ತು. ತಡಿ, ಚಂದ್ರಮ್ಮನ ಅವಳೋ ಇಲ್ಲೋ ಮನೆಗೆ ಅನ್ಬಿಟ್ಟು ಕೂಗ್ದೆ ಮೌ. ಅಯ್ಯೋ, ಎತ್ತೋಗ್ಲಿ, ಇವಾಗ ತಾನೇ ಬನ್ನಿ. ತೋಟಕ್ಕೆ ಹೋಗಿದ್ದೀನಿ ನಾನು ಕೂಡ, ಕುರಿಗಳು ಮೇಯಿಸ್ಕೊಂಡು ಅವ್ನು ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ಟು ನೀ ಮನೆಗೆ ಹೋಗಿ ಕೈ ತಗೊಬರ ಅಂತ ಓದ್ತಾ ಇದ್ದೆ. ನೀನು ಕೂಗ್ಕೊಂಡೆ ಬಂದೆ ನೋಡು. ಹೌದಾ? ಹೋದ್ರೆ ಹೋಗ್ಲಿ ಬಾ, ಅಷ್ಟು ಇಬ್ಬರು ಎರಡ್ಕೆ ಹಾಕೊಳ್ಳೋಣ. ಅಯ್ಯೋ, ಎರಡ್ಕೆ ಎಲ್ಲ ಹಾಕೋದು ನಾನು ಬಿಟ್ಬಿಟ್ಟಿದ್ದೀನಿ ನಮ್ಮವು. ನನ್ನ ಮಗಳು ಅದೇನೋ ಫೋನಾಗೆ ನೋಡ್ತಾಳಂತೆ. ನೋಡ್ಬಿಟ್ಟು ನಾನು ಕೇಳಿದ್ಲು, ಅಮ್ಮ ನೀನು ಎರಡ್ಕೆಲ್ಲ ಏನೋ ಹಾಕೊಂಡ್ಬಿಟ್ಟಿಯಾ? ಅದೇನೋ ಕ್ಯಾನ್ಸರ್ ಎಲ್ಲ ಏನೋ ಬರ್ತದೆ ಅಂತಲ್ಲಮ್ಮ, ಬಲೆ ದಿಗ್ಲೆತ್ಕೊಂಡ್ಬಿಡ್ತು ನನಗ. ಅದಕ್ಕೆ ಬಿಟ್ಬಿಟ್ಟಿದ್ದೀನಮ್ಮ. ದಿನಕ್ಕೆ ಒಂದು ಕಿತ ಅಷ್ಟೇ ಹಾಕೊಂತೀನಿ, ಒತ್ತಿನ ಹಾಕೊಂತೀನ, ತಿರ್ಗಾ ಮಾನೆ ತಿರ್ಗಂಟ ಮುಟ್ಟಕ್ಕೆ ಹೋಗಲ್ಲ ತಾಯಿ. ಅಯ್ಯೋ, ನಂಗೂ ಹಂಗೆ ಅನಿಸ್ತದೆ ಎಲ್ಲರೂ ಹೇಳೋದು ಕೇಳಿದ್ರೆ. ಅದೇ ಎಲ್ಲ ತರ ಚಂದ್ರಮ್ಮ ಬಿಟ್ಬಿಡಾಕ ಕಲ್ತಿರೋ ಬುಡ್ಡ ಅಷ್ಟು ಬೇಗ ಹೋಗ್ಬಿಡ್ತದ? ಎಷ್ಟು ಕಿತ ಅನ್ಕೊಂತೀನಿ ಬಿಟ್ಟು ಬಿಡಬೇಕು ಅಂತ, ನಂಗೆ ಕೈಯೋಗ ಆಗಲ್ಲ ನೋಡಮ್ಮ. ಅಯ್ಯೋ, ನಾನು ಹಂಗೆ ಅಲ್ಲಿ ಕೇಳಿದ್ರೆ ಹ್ಞೂ ಅಂತೀನಿ, ನಂಗೂ ಬಿಡೋಕ್ಕಾಗಲ್ಲಮ್ಮ. ನಾನೊಂದು ಎಳ್ಕಿತ ಹಾಕೋಬಿಡ್ತೀನಿ ಅನ್ನು. ಅದು ಸರಿ, ನಿಮ್ಮ ಬೀದಿಕ ಶೇಖರ್ಗಾನು ನೀರು ಬಿಟ್ಟಿದ್ನೇನಾ? ಹ್ಞೂ, ಬಿಟ್ಟಿದ್ನಲ್ಲ ಮಧ್ಯಾಹ್ನದಾಗ. ನನ್ಗೆ ಎಷ್ಟು ಬೇಕು ಹೇಳು, ಒಬ್ಳಕ 4 ಬಿಡಂಗಿ ಹಿಡ್ಕೊಂಡೆ, ಮೋಸ್ತಕ್ಕೆ ಬಂತಮ್ಮ. ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಾಗ್ತದ ನಂಗೆ ಕೇಳು. ಏನು ಬೆಳಗ್ಗೆ ಒಂದು ಮಾಡ್ರೆ ಸಂಜೆ ಗಂಟೆ ಮಾಡಲ್ಲ ನಾನು. ಸಾಕಮ್ಮ, ನಂಗೆ 4 ಬಿಡಂಗಿ ಹಿಡ್ಕೊಂಡ್ರೆ ಮೋಸ್ತಗಾಗ್ತದೆ. ನೋಡ್ದಾ ನನ್ನ ಮಗನು ನನ್ನ ಬೀದಿ ತೊಟ್ಟು ನೀರು ಬಿಟ್ಟು 3-4 ದಿನ ಆಗದಮ್ಮ. ಏನು ಮಾಡೋದು? ಹಿಂಗೆ ಮಾಡಿಬಿಟ್ರೆ ಕುಡಿಯೋಕ್ಕಿಲ್ಲ, ಏನಕ್ಕಿಲ್ಲ. ನನ್ನ ಮಗನ ಮನೆ ತಗೋತೀನಿ, ನೀರು ಮಾಡ್ತೀನಿ. ನನ್ನ ಮಗನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತೀನಿ, ನನ್ನ ಮಗನೇ ನನ್ನ ಬೀದಿನಾಗ ಯಾರು ನಿನ್ನ ಕಸಲು ಕೊಡಲ್ಲೇನೋ, ಯಾಕೋ ನಮ್ಮ ಬೀದಿ ತೊಟ್ಟು ನೀರು ಬಿಟ್ಟಿಲ್ಲ ಅಂತ ಕೇಳ್ತೀನಿ, ನೀರು ಮಾಡ್ತೀನಿ ನನ್ನ ಮಗನಕ. ಅಯ್ಯೋ, ನಮ್ಮ ಬೀದಿ ತೊಟ್ಟುನು ಬಲ್ಗ ಬಿಡಲ್ಲಮ್ಮ. ಇವಾಗ ಯಾಕೆ ಬಿಟ್ಟವನಂದ್ರೆ ಹಸಿನಗನ ಮಗಳು ದೊಡ್ಡವಳಾಗೋಳಂತೆ, ಫಂಕ್ಷನ್ ಅಂತ ಮೈನಾಗ, ಅವನು ಕೇಳ್ಕೊಂಡಿರ್ಬೇಕು, ಅದಕ್ಕೆ ಬಿಟ್ಟವನೆ. ಹಂಗನ್ನು ಅದೇ ನಾನು ಅನ್ಕೊಂಡೆ, ಅವನು ನಾನಂದ್ರೆ ಬರೀ ದಿಗ್ಲಿ ಬೀಳ್ತಾನೆ, ಯಾಕೆ ಹಿಂಗೆ ಮಾಡ್ಬಿಟ್ನೋ ಅಂತ, ಅದಕ್ಕೆ ಬಿಟ್ಟವನ. ಅಯ್ಯೋ ಪಾಪ, ಇಲ್ಲ ನೋಡ್ಲಿ ಬಿಡು. ಅದೇ ಮಂತ ನೀನು ಹೋಗಲ್ಲ ಸಿಂಗನ ಮನೆಗೆ, ನೀನು ಕೂಗಿಲ್ಲೇನೋ? ಅಯ್ಯೋ, ಕೂಗಿದ್ನು, ನಾನೇ ಮರ್ತೋಗಿದ್ನಿ. ನಾನು ಫಂಕ್ಷನ್ಗೆಲ್ಲ ಬಲ್ಗ ಹೋಗಲ್ಲ, ನಿಂಗೆ ತಿಳಿಯುತ್ತಾನೆ. ಅದೇ ನಂಗೆ ಸರೋಗಲ್ಲ ಅವೆಲ್ಲ. ನಾನು ಕೂಗ್ಬಿಟ್ಟು ಹೋಗವಳೆ, ಅವಳು ಎಂಡ್ರು ನೋಡ್ತೀನಿ ನಾನು ಹೋಗೋದ ಏನಂತ. ಅದು ಸರಿ, ಏನು ಮುಯ್ಯ ಮಾಡೋದ ಮಗುಕ? ಅಯ್ಯ, ಎಲ್ಲರೂ ಏನು ಕೊಡ್ತಾರೆ? ಒಂದು ಜಾಕೆಟ್ ಪೀಸ್ ಏನೋ ಕೊಡ್ತಾರೆ, ನೀನು ಅದೇ ತಗೊಂಡೋಗಿ ಕೊಡೋ. ಅದು ಸರಿ ಬಿಡು, ನಾನು ಹಂಗೆ ಮಾಡ್ತೀನಿ. ಒಂದು ಜಾಕೆಟ್ ಪೀಸ್ ನಮ್ಮ ಮನೆಗೆ ಮಸ್ತಗವೆ, ಅದಾಗ ಚೆನ್ನಾಗಿದೆ ನೋಡ್ಬಿಟ್ಟು ಎತ್ಕೊಂಡು ಕೊಟ್ಬಿಟ್ಟು ಬರ್ತೀನಿ. ಅಂದಂಗೆ ಏನು ಮಾಡಿದ್ದೆ ಮೈನಾಗ ಅಡುಗೆ? ಅಯ್ಯೋ, ತೋಟದಂಗಿಂದ ಮನೆಗೆ ಬರೋವಾಗ ಮುನಿಗೆ ಸೊಪ್ಪು ಹಾಕೋನೆ. ಏನು ಸಂದಾಗ ಬೀಳ್ತದೆ ಗೊತ್ತಾ? ಬರೀ ಸಂದ ಆಗದೆ. ನಂಗೆ ನೋಡಿ ಬಿಡ್ಲಾರ್ದಿರ ಹೋಗ್ಬಿಟ್ಟು ಒಂದಷ್ಟು ಕಿತ್ಕೊಬಂದು ನಡುಮನೆಗೆ ಗಟ್ಟಿದ್ದೀನಿ. ಅದನ್ನ ಕ್ಲೀನ್ ಮಾಡಿಬಿಟ್ಟು ಮಣಸೊಪ್ಪು ಮಾಡಿ ಇಟ್ಟು ತೋರಿಸ್ತೀನಿ. ಬಾ, ರಾತ್ರಿ ಹಿಂಗೆ ತಿನ್ಬಿಟ್ಟು ಹೋಗುವಂತೆ. ಇನ್ನೇನು ಮಾಡ್ತೀಯ? ಅಯ್ಯೋ, ನಮ್ಮ ಮನೆ ಉಪ್ಪು ನೀರು ಮಾಡಿ ತೊಳ್ಸೋಳೆ ಇಟ್ಟು ಅಂದ್ಲು. ತಿನ್ಬಿಟ್ಟೋಗತ್ತೆ, ಮತ್ತೆ ತಿರ್ಗಾ ನೀನು ಯಾವಾಗ ಬತ್ತೀವೋ ಆರೋತದೆ, ತಿರ್ಗಾ ನಂಗೆ ತಂಗ್ಲಿಟ್ಟು ಹಾಕ್ತೀಯಾ ಅಂತೆಲ್ಲ ಹೇಳ್ಕೊಂಬತ್ತೀಯ ನೀನು ಅಂದ್ಲು. ಅಯ್ಯೋ, ನಿಮ್ದು ಯಾವ್ಯಾವ ಇದ್ದಿದ್ದೆ, ನಂಗೆ ಅಷ್ಟು ಕೆಲಸ ಅಂದ್ಬಿಟ್ಟು ಬಂದೆ. ಹೋಗಿ ತಿಂತೀನಿ ಬಿಡು. ವಾ, ಉಪ್ಪು ನೀರು ಮಾಡಿದ್ಲಾ? ಏನಪ್ಪ ಮಾಡಿದ್ದು ಉಪ್ಪು ನೀರು? ಪೀಂಚ್ಕಾಯಿ ನಾವೇ ಬೆಳೆನ ಹಾಕೋಳಂತೆ. ಅದೇನೋ ಅಮ್ಮ, ಬಾಯಿ ಇಕ್ಕೋಕ್ಕಾಗಲ್ಲ ನಂಗೆ. ಒಂದು ರುಚಿನ ಪಸಿನ ಏನೂ ಕೇಳಬೇಡ. ಇನ್ನೇನು ಮಾಡಲಿ, ನನ್ನ ಮಗದ ಹೆಂಗೆ ತಿಂತಾನೋ ಏನೋ ದೇವರೇ ಬಲ್ಲ. ಅಯ್ಯೋ, ರುಚಿನೋ ಪಸಿನೋ ಒತ್ತು ಮಾಡಾಕ್ತಾಳ, ಇನ್ನೇನು ನಿಂಕ? ಅಯ್ಯೋ, ನಾನು ಅದಕ್ಕೆ ಸುಮ್ಮನೆ ಇರೋದು, ಏನ ಮಾಡ್ಕೊಂಡು ಹೋಗ್ಲಿ ಅಂತ. ನಂಗೆ ಒತ್ತೊತ್ತಕ್ಕೊಂದಿಷ್ಟು ಸಾಕ್ಬಿಟ್ರೆ ಸಾಕಮ್ಮ, ನೀ ಬೇರೆ ಏನೂ ಕೇಳಲ್ಲ. ಸರಿ ಬಾ, ಒಳಕ್ಕೆ ಹೋಗೋಣ, ಕುಂತ್ಕೊಳ್ಳೋಣ. ಸರಿ ನಡಿ.